ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಕಾಲದಲ್ಲಿ ಏನಾಗ್ತಿದೆ ಅಂತಂದರೆ, ಒಳ್ಳೆಯವರಿಗೆ ಕಾಲನೇ ಇಲ್ಲ, ನಿಯತ್ತಾಗಿ ನಡೆಯೋರಿಗೆ ಒಳ್ಳೆಯದಾಗ್ತಿಲ್ಲ. ಯಾಕೆ? ಬರೀ ಕೆಟ್ಟವರಿಗೆ ಒಳ್ಳೆಯದಾಗ್ತಿದೆ. ಹೇಳ್ತಾರೆ ದೊಡ್ಡವರು, ಒಳ್ಳೆಯವ್ರಿಗೆ ಒಳ್ಳೆಯದಾಗತ್ತೆ, ಕೆಟ್ಟವ್ರಿಗೆ ಕೆಟ್ಟದಾಗತ್ತೆ ಅಂತ. ಸತ್ಯಕ್ಕೆ ನ್ಯಾಯ ಸಿಕ್ಕೇ ಸಿಗತ್ತೆ, ಕಾಯಬೇಕು ಅಂತ ಹೇಳ್ತಾರೆ. ನಿಜ ಒಪ್ಕೊಳ್ಳೋಣ. ಯಾವಾಗ ಸಿಗೋದು? ಅನ್ಯಾಯ ಮಾಡಿಕೊಂಡು ಪಾಪಿಗಳು ಚೆನ್ನಾಗೇ ಮೆರೀತಾ ಇದ್ದಾರೆ. ಮನೆಗಳು ಕಟ್ಸ್ಕೊಳ್ಳೋದು, ಸುಖ ಸಂಪತ್ತಿಗೆಯಲ್ಲಿ ಪಾರ್ಲರ್ಗಳು, ಮೇಕಪ್ಗಳು, ಬಿಲ್ಡಪ್ಗಳು, ತಿನ್ನೋದ್ರಿಂದ ಹಿಡಿದು ಕುಡಿಯೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಸುಖ ಅವ್ರು ಅನುಭವಿಸ್ತಿದ್ದಾರೆ. ಒಳ್ಳೆಯವರಿಗೆ ಬರೀ ಕಷ್ಟಗಳು. ಯಾಕೆ? ಎಲ್ಲಿದೆ ನ್ಯಾಯ? ಎಲ್ಲಿದ್ದಾನೆ ಭಗವಂತ? ಯಾಕೆ ಈ ಥರ ಆಗ್ತಿದೆ? ಒಳ್ಳೆಯವ್ರಿಗೆ ಯಾಕೆ ಇಷ್ಟು ಪರೀಕ್ಷೆಗಳು? ಕೆಲವು ನನ್ನ ಮಕ್ಕಳು ಎತ್ತ ತಾಯಿಗೆ ಊಟ ಹಾಕಲ್ಲ, ಎತ್ತ ತಾಯಿಗೆ ಊಟ ಹಾಕೋದಿಲ್ಲ, ಅಕ್ಕ ತಂಗಿಯರು ಒಡವೆ ಕಿತ್ತು ತಿಂತಾರೆ. ಅಂಥವ್ರಿಗೆ ಏನಂತ ಹೇಳ್ಬೇಕು ಹೇಳಿ? ನನ್ನ ಮಕ್ಕಳು, ಗಂಡುಗಳು, ಕೈಲಾಗದ ನನ್ನ ಮಕ್ಕಳು, ಚಪ್ಪಾದ ನನ್ನ ಮಕ್ಕಳು ಅಂದರೆ ತಪ್ಪಾಗುತ್ತೆ, ಬಾಯಿಗಳು ಸರಿ ಇರಲ್ಲ ಅಂತಾರೆ. ಅವ್ರುಗಳು ಈ ಕೆಲಸ ಮಾಡಿದ್ರೆ ಅವರನ್ನು ಏನಂತ ಕರಿಬೇಕು? ಮನೆಯವರನ್ನು ಬಿಟ್ಟು ಬೇರೆಯವರನ್ನೆಲ್ಲ ಬೀದಿಯಲ್ಲಿ ಹೋಗೋರನ್ನು ಮತ್ತು ಅವರ ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡು, ಜಾತಿ ಭೇದ ಇಲ್ಲದೆ ಅವ್ರನ್ನೆಲ್ಲ ಕರ್ಕೊಬಂದು ಮನೆಗಳಲ್ಲಿ ಇಟ್ಕೊಂಡು ತಾಯಿನೇ ಹೊರಗಾಕ್ತಾರಲ್ಲ, ಆ ಥರ ಗಂಡು ಮಕ್ಳಿಗೆ ಏನು ಹೇಳಬೇಕು? ಒಡ ಹುಟ್ಟಿರೋ ಅಕ್ಕ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡ್ತಾರಲ್ಲ, ಅಂಥವ್ರಿಗೆ ಏನರಲ್ಲಿ ಹೊಡಿಬೇಕು ಹೇಳಿ? ಮಾತಾಡಿದ್ರೆ ಬಾಯಿ ಸರಿಯಿಲ್ಲ, ಕೋಪ ಮಾಡ್ಕೊಳ್ತೀರಾ ಅಂತೀರಲ್ಲ. ಇಷ್ಟು ಮೋಸ ಹೋದ್ಮೇಲೆ ಏನಾಗಬೇಕು ಮನಸ್ಥಿತಿಗಳು? ಯಾರನ್ನು ನಂಬಬೇಕು? ಒಡ